ನಮಸ್ಕಾರ ಸ್ನೇಹಿತರೆ. ಭಾರತದ ಅತ್ಯಂತ ಭರವಸೆಯ ಸುಮಾರು 150 ವರ್ಷಗಳ ಇತಿಹಾಸವಿರುವ ಟಾಟಾ ಗ್ರೂಪ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಟಾಟಾ ಅಂದರೆ ನಂಬಿಕೆ, ದೇಶಭಕ್ತಿ ಮತ್ತು ನೈತಿಕತೆ. ಆದರೆ ಇತ್ತೀಚೆಗೆ ಭಾರತದ ಅತಿದೊಡ್ಡ ಕಾಂಗ್ಲೊಮರೇಟ್ ಟಾಟಾ ಸನ್ಸ್ ಒಳಗಡೆ ಒಂದು ಬೃಹತ್ ಭೂಕಂಪ ಸಂಭವಿಸಿದೆ. ಹೌದು, ಟಾಟಾ ಸನ್ಸ್ ಚೇರ್ಮನ್ ಆಗಿದ್ದ ಎನ್ ಚಂದ್ರಶೇಖರನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಘೋಷಿಸಿದ್ದಾರೆ. ಫೆಬ್ರವರಿ 2027 ನಂತರ ನಾನು ಈ ಹುದ್ದೆಯಲ್ಲಿ ಮುಂದುವರಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ಸುದ್ದಿಯಿಂದ ಟಾಟಾ ಕಂಪನಿಗಳ ಷೇರು ಮಾರುಕಟ್ಟೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಕುಸಿತ ಕಂಡಿದೆ. TCS ಷೇರುಗಳು ಒಂದೇ ದಿನದಲ್ಲಿ 6% ಕುಸಿದವು. 2016ರಲ್ಲಿ ಸೈರಸ್ ಮಿಸ್ಟ್ರಿ ಅವರನ್ನು ಹೊರಹಾಕಿದಾಗ ಟಾಟಾ ಗ್ರೂಪ್ನಲ್ಲಿ ಇಂತಹದ್ದೇ ಒಂದು ಬಿರುಗಾಳಿ ಎದ್ದಿತ್ತು. ಈಗ ಮತ್ತೆ ಟಾಟಾ ಸಂಸ್ಥೆಯ ಒಳಗಡೆ ಅಧಿಕಾರದ ಕದನ ಶುರುವಾಗಿದೆ. ರತನ್ ಟಾಟಾ ಅವರ ಅಗಲಿಕೆಯ ನಂತರ ಟಾಟಾ ಟ್ರಸ್ಟ್ ಮತ್ತು ಟಾಟಾ ಸನ್ಸ್ ನಡುವೆ ಭೇದ ಭಾವಗಳು ಶುರುವಾಗಿವೆ. RBIನ ನಿಯಮಗಳು, ಏರ್ ಇಂಡಿಯಾ ನಷ್ಟ ಹಾಗೂ ನೋಯಲ್ ಟಾಟಾ ಅವರ ಎಂಟ್ರಿ ಇವೆಲ್ಲವೂ ಈ ಬಿಕ್ಕಟ್ಟಿಗೆ ಹೇಗೆ ಕಾರಣವಾದವು? ಈ ವಿಡಿಯೋದಲ್ಲಿ ಟಾಟಾ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಈ ಮಹಾ ಕದನದ ಸಂಪೂರ್ಣ ಇನ್ಸೈಡ್ ಸ್ಟೋರಿ ಮತ್ತು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋಣ. ಈ ಇಡೀ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ನಾವು ಟಾಟಾ ಸಂಸ್ಥೆಯ ಸ್ಟ್ರಕ್ಚರ್ ಹೇಗಿದೆ ಅಂತ ತಿಳಿದುಕೊಳ್ಬೇಕು. ಟಾಟಾ ಗ್ರೂಪ್ನಲ್ಲಿ ಟಾಟಾ ಸನ್ಸ್ ಮೇನ್ ಹೋಲ್ಡಿಂಗ್ ಕಂಪನಿ. ಈ ಟಾಟಾ ಸನ್ಸ್ ಅಡಿಯಲ್ಲಿ TCS, ಟಾಟಾ ಮೋಟಾರ್ಸ್, ಟೈಟಾನ್, ಏರ್ ಇಂಡಿಯಾ ನಂತಹ ಎಲ್ಲಾ ಕಂಪನಿಗಳು ಬರುತ್ತವೆ. ಆದರೆ ಈ ಟಾಟಾ ಸನ್ಸ್ನ ಮಾಲೀಕರು ಯಾರು ಗೊತ್ತಾ? ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್ ಮತ್ತು ಸರ್ ರತನ್ ಟಾಟಾ ಟ್ರಸ್ಟ್ ಸೇರಿ ಬರೋಬ್ಬರಿ 66% ಷೇರುಗಳನ್ನು ಹೊಂದಿವೆ. ಶಾಪುರ್ಜಿ ಫಲೋನ್ಜಿ ಕುಟುಂಬದ ಬಳಿ ಸುಮಾರು 18.4% ಷೇರುಗಳಿವೆ. ಟಾಟಾ ಕುಟುಂಬ ಮತ್ತು ಇತರೆ ಕಂಪನಿಗಳ ಹತ್ತಿರ ಉಳಿದ ಷೇರುಗಳಿವೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಟಾಟಾ ಸನ್ಸ್ ಅನ್ನು ಯಾರು ನಡೆಸಬೇಕು ಅಂತ ನಿರ್ಧರಿಸುವ ಅಂತಿಮ ಅಧಿಕಾರ ಇರುವುದು ಟಾಟಾ ಟ್ರಸ್ಟ್ಸ್ ಬಳಿ. 2017ರಲ್ಲಿ ಸೈರಸ್ ಮಿಸ್ತ್ರಿ ಅವರ ವಿವಾದದ ನಂತರ TCS ಮುಖ್ಯಸ್ಥರಾಗಿದ್ದ ಎನ್ ಚಂದ್ರಶೇಖರನ್ ಅವರನ್ನು ಟಾಟಾ ಸನ್ಸ್ ಚೇರ್ಮನ್ ಆಗಿ ನೇಮಿಸಲಾಯಿತು. ಎನ್ ಚಂದ್ರಶೇಖರನ್ ಅವರು ಟಾಟಾ ಕುಟುಂಬಕ್ಕೆ ಸೇರದ ಮೊದಲ ಚೇರ್ಮನ್. ಚಂದ್ರ ಅವರ ನಾಯಕತ್ವದಲ್ಲಿ TCS ಜಾಗತಿಕ ಮಟ್ಟದಲ್ಲಿ ಬೆಳೆಯಿತು. ಟಾಟಾ ಮೋಟಾರ್ಸ್ EV ರಂಗದಲ್ಲಿ ಕ್ರಾಂತಿ ಮಾಡಿತು. ಆದರೂ ಇಂದು ಚಂದ್ರ ಅವರು ರಾಜೀನಾಮೆ ನೀಡುವ ಪರಿಸ್ಥಿತಿ ಏಕೆ ಬಂತು ಗೊತ್ತಾ? ಇದಕ್ಕೆ ಮುಖ್ಯವಾಗಿ 3 ದೊಡ್ಡ ಕಾರಣಗಳಿವೆ. RBIನ ಲಿಸ್ಟಿಂಗ್ ರೂಲ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟಾಟಾ ಸನ್ಸ್ ಅನ್ನು ಅಪ್ಪರ್ ಲೇಯರ್ NBFC ಎಂದು ವರ್ಗೀಕರಿಸಿತ್ತು. ನಿಯಮದ ಪ್ರಕಾರ ಟಾಟಾ ಸನ್ಸ್ ತನ್ನ ಷೇರುಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಮಾಡಬೇಕಿತ್ತು. ಆದರೆ ಟಾಟಾ ಟ್ರಸ್ಟ್ ಮತ್ತು ಚಂದ್ರ ಅವರಿಗೆ ಟಾಟಾ ಸನ್ಸ್ ಸಾರ್ವಜನಿಕ ಕಂಪನಿ ಆಗುವುದು ಅಥವಾ ಪಬ್ಲಿಕ್ ಕಂಪನಿ ಆಗುವುದು ಇಷ್ಟ ಇರಲಿಲ್ಲ. ಯಾಕಂದರೆ ಪಬ್ಲಿಕ್ ಕಂಪನಿ ಆದರೆ ಅಧಿಕಾರ ಇನ್ನಷ್ಟು ಡಿಸ್ಟ್ರಿಬ್ಯೂಟ್ ಆಗ್ಬೋದು. ಆದ್ದರಿಂದ ಟಾಟಾ ಸನ್ಸ್ಗೆ ಇದ್ದ ಸುಮಾರು 30,000 ಕೋಟಿ ಸಾಲವನ್ನು ತೀರಿಸಿ ಬ್ಯಾಂಕ್ಗಳಿಂದ ಮುಕ್ತಿ ಪಡೆದು ಲಿಸ್ಟಿಂಗ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಲಾಯಿತು. ಆದರೆ ಇದು RBI ನಿಯಮಗಳ ಜೊತೆ ದೊಡ್ಡ ತಿಕ್ಕಾಟಕ್ಕೆ ಕಾರಣವಾಯಿತು. ಎರಡನೇ ಮುಖ್ಯ ಕಾರಣ ಹೊಸ ವೆಂಚರ್ಗಳ ಭಾರಿ ನಷ್ಟ. ಎನ್ ಚಂದ್ರಶೇಖರನ್ ಅವರು ಟಾಟಾ ಗ್ರೂಪ್ ಅನ್ನು ಡಿಜಿಟಲ್ ಯುಗಕ್ಕೆ ತರಲು ಭಾರೀ ಯೋಜನೆಗಳನ್ನು ರೂಪಿಸಿದ್ದರು. ಏರ್ ಇಂಡಿಯಾವನ್ನು ಖರೀದಿಸಲಾಯಿತು. ಟಾಟಾ ಡಿಜಿಟಲ್ ಇ-ಕಾಮರ್ಸ್ ಸೂಪರ್ ಆಪ್ ಸೃಷ್ಟಿಸಲಾಯಿತು. ಟಾಟಾ ಎಲೆಕ್ಟ್ರಾನಿಕ್ಸ್ ಅಂಡ್ ಬ್ಯಾಟರೀಸ್, ಅಗ್ರತಾಸ್ನಲ್ಲಿ ಹೂಡಿಕೆ. ಆದರೆ ಈ ಎಲ್ಲ ಹೊಸ ಪ್ರಾಜೆಕ್ಟ್ಗಳಿಂದ ಲಾಭ ಬರುವ ಬದಲು ಭಾರಿ ನಷ್ಟವಾಯಿತು. ವರದಿಗಳ ಪ್ರಕಾರ ಟಾಟಾ ಸನ್ಸ್ನ ಕೆಳಗಿರುವ ಕಂಪನಿಗಳ ನಷ್ಟ 32,000 ಕೋಟಿಗೂ ಅಧಿಕವಾಯಿತು. ಇದನ್ನು ಟಾಟಾ ಟ್ರಸ್ಟ್ನ ಹಿರಿಯ ಸದಸ್ಯರು ಪ್ರಶ್ನಿಸಲು ಶುರು ಮಾಡಿದರು. ಮೂರನೇ ಮುಖ್ಯ ಕಾರಣ ರತನ್ ಟಾಟಾ ನಿರ್ಗಮನ ಮತ್ತು ನೋಯಲ್ ಟಾಟಾ ಎಂಟ್ರಿ. ಅಕ್ಟೋಬರ್ 2024ರಲ್ಲಿ ಭಾರತ ರತ್ನ ರತನ್ ಟಾಟಾ ಅವರು ನಮ್ಮನ್ನಗಲಿದರು. ಇದರ ನಂತರ ಟಾಟಾ ಟ್ರಸ್ಟ್ನ ಹೊಸ ಚೇರ್ಮನ್ ಆಗಿ ನೋಯಲ್ ಟಾಟಾ ಅವರು ಅಧಿಕಾರ ವಹಿಸಿಕೊಂಡರು. ರತನ್ ಟಾಟಾ ಇದ್ದಾಗ ಚಂದ್ರ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಆದರೆ ನೋಯಲ್ ಟಾಟಾ ಬಂದ ನಂತರ ಟ್ರಸ್ಟ್ ಮತ್ತು ಬೋರ್ಡ್ ನಡುವೆ ನಿರ್ಧಾರಗಳ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. ಇವೆಲ್ಲದರ ನಡುವೆ ಫೆಬ್ರವರಿ 2026ರಲ್ಲಿ ಏನಾಯ್ತು ಗೊತ್ತಾ? ಎನ್ ಚಂದ್ರಶೇಖರನ್ ಅವರ 2ನೇ ಅವಧಿ ಮುಗಿಯುತ್ತಿದ್ದ ಕಾರಣ ಅವರಿಗೆ 5 ವರ್ಷಗಳ 3ನೇ ಅವಧಿಗೆ ವಿಸ್ತರಣೆ ನೀಡಲು ಟಾಟಾ ಟ್ರಸ್ಟ್ನ ಬಹುತೇಕ ಸದಸ್ಯರು ಒಪ್ಪಿದ್ದರು. ಆದರೆ ಫೆಬ್ರವರಿ 24, 2026ರಂದು ನಡೆದ ಬೋರ್ಡ್ ಸಭೆಯಲ್ಲಿ ಒಬ್ಬ ಬೋರ್ಡ್ ಸದಸ್ಯರು ಮಾತ್ರ ಚಂದ್ರ ಅವರ ಮರುನೇಮಕಕ್ಕೆ ಬೆಂಬಲ ನೀಡಲಿಲ್ಲ ಎನ್ನಲಾಗಿದೆ. ಟಾಟಾ ಸನ್ಸ್ ನಿಯಮಗಳ ಪ್ರಕಾರ ಇಂತಹ ನಿರ್ಧಾರಗಳಿಗೆ ಸರ್ವಸಮ್ಮತಿ ಇರಬೇಕು. ಆದರೆ ಕೇವಲ ಒಬ್ಬರು ವಿರೋಧಿಸಿದ್ದರಿಂದ ನಿರ್ಧಾರ ಅತಂತ್ರವಾಯಿತು. ಆ ನಂತರದ 6 ತಿಂಗಳುಗಳ ಕಾಲ ಕಂಪನಿಯಲ್ಲಿ ಸೈಲೆಂಟ್ ವಾರ್ ನಡೆಯಿತು. ಒಬ್ಬ ಚೇರ್ಮನ್ಗೆ ಆಡಳಿತ ನಡೆಸಲು ಬೋರ್ಡ್ನಲ್ಲಿ ಪೂರ್ಣ ಬೆಂಬಲವಿಲ್ಲದಿದ್ದರೆ ಕೆಲಸ ಮಾಡುವುದು ಕಷ್ಟ.
ಅಂತಿಮವಾಗಿ ಆಗಸ್ಟ್ 2026ರಲ್ಲಿ ಚಂದ್ರ ಅವರು ಬೋರ್ಡ್ಗೆ ಪತ್ರ ಬರೆದು ನನಗೆ ಸರ್ವಸಮ್ಮತಿಯ ಬೆಂಬಲವಿಲ್ಲದ ಕಾರಣ ನಾನು 3ನೇ ಅವಧಿಗೆ ಸ್ಪರ್ಧಿಸುವುದಿಲ್ಲ. ಫೆಬ್ರವರಿ 2027ಕ್ಕೆ ನನ್ನ ಅವಧಿ ಮುಗಿದ ತಕ್ಷಣ ನಾನು ಕೆಳಗಿಳಿಯುತ್ತೇನೆ ಎಂದು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿದರು. ಚಂದ್ರಶೇಖರನ್ ಅವರು ರಾಜೀನಾಮೆ ನೀಡಿದರೂ ಕರೆಕ್ಟ್, ಆದರೆ ಮುಂದಿನ ಚೇರ್ಮನ್ ಅನ್ನು ಆಯ್ಕೆ ಮಾಡೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಮುಂದಿನ ಚೇರ್ಮನ್ ಆಯ್ಕೆ ಮಾಡಲು 5 ಜನರ ಸೆಲೆಕ್ಷನ್ ಕಮಿಟಿ ರಚನೆಯಾಗಬೇಕು. ಇದರಲ್ಲಿ 3 ಜನರನ್ನು ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್ ಮತ್ತು ಸರ್ ರತನ್ ಟಾಟಾ ಟ್ರಸ್ಟ್ ಜಂಟಿಯಾಗಿ ಆಯ್ಕೆ ಮಾಡಬೇಕು. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಮಹಾರಾಷ್ಟ್ರ ಚಾರಿಟಿ ಕಮಿಷನರ್ ಅವರಿಂದಾಗಿ ಸರ್ ರತನ್ ಟಾಟಾ ಟ್ರಸ್ಟ್ ಸಭೆಗಳನ್ನು ನಡೆಸದಂತೆ ತಡೆಯಾಜ್ಞೆ ಇದೆ. ಈ ಕಾನೂನು ತೊಡಕಿನಿಂದಾಗಿ ಸೆಲೆಕ್ಷನ್ ಕಮಿಟಿ ರಚನೆಯಾಗುವುದೇ ತಡವಾಗುತ್ತಿದೆ. ಇಷ್ಟೇ ಅಲ್ಲದೆ ಟಾಟಾ ಟ್ರಸ್ಟ್ ಒಳಗೆ 2 ಬಣಗಳು ಸೃಷ್ಟಿಯಾಗಿವೆ ಎಂಬ ವರದಿಗಳಿವೆ. ಒಂದು ಬಣ ನೋಯಲ್ ಟಾಟಾ ಅವರ ಬೆಂಬಲಿಗರು, ಮತ್ತೊಂದು ಬಣ ರತನ್ ಟಾಟಾ ಅವರ ಆಪ್ತರಾಗಿದ್ದ ಮೆಹ್ಲಿ ಮಿಸ್ತ್ರಿ ಮತ್ತು ಇತರೆ ಟ್ರಸ್ಟಿಗಳ ಗುಂಪು. ಇದೀಗ ಕಾರ್ಪೊರೇಟ್ ಆಡಳಿತ ಮತ್ತು ಟ್ರಸ್ಟ್ನ ನಡುವಿನ ಈ ಸಂಘರ್ಷವೇ ಇಂದಿನ ಟಾಟಾ ಸಂಸ್ಥೆಯ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿದೆ. ಹಾಗಾದರೆ ಫೆಬ್ರವರಿ 2027ರ ನಂತರ ಟಾಟಾ ಸಂಸ್ಥೆಯ ಚುಕ್ಕಾಣಿ ಹಿಡಿಯುವವರು ಯಾರಾಗಿರ್ಬೋದು? ಟಾಟಾ ಗ್ರೂಪ್ ಈ ಬಾರಿ ಹೊರಗಿನವರಿಗಿಂತ ಕಂಪನಿಯ ಒಳಗಿರುವ ಅನುಭವಿ ನಾಯಕರನ್ನೇ ಆಯ್ಕೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರಮುಖವಾಗಿ ಕೇಳಿಬರುತ್ತಿರುವ ಹೆಸರುಗಳು: ಟಿ.ವಿ. ನರೇಂದ್ರನ್, ಟಾಟಾ ಸ್ಟೀಲ್ನ ಪ್ರಸ್ತುತ ಸಿಇಒ ಮತ್ತು ಎಂಡಿ; ಪ್ರವೀರ್ ಸಿನ್ಹಾ, ಟಾಟಾ ಪವರ್ನ ಸಿಇಒ ಮತ್ತು ಎಂಡಿ. ಇನ್ನು ನೋಯಲ್ ಟಾಟಾ ಅವರು ಸ್ವತಃ ಚೇರ್ಮನ್ ಆಗುತ್ತಾರಾ? ಇಲ್ಲ. ಏಕೆಂದರೆ ಟಾಟಾ ಗ್ರೂಪ್ನ ಹೊಸ ನಿಯಮದ ಪ್ರಕಾರ ಟಾಟಾ ಟ್ರಸ್ಟ್ನ ಚೇರ್ಮನ್ ಆಗಿರುವವರು ಟಾಟಾ ಸನ್ಸ್ ಚೇರ್ಮನ್ ಆಗುವಂತಿಲ್ಲ. ಆದರೆ ಇವರು ಸೆಲೆಕ್ಷನ್ ಕಮಿಟಿಯ ಹೆಡ್ ಆಗಿ ಹೊಸ ನಾಯಕನನ್ನು ಆಯ್ಕೆ ಮಾಡಲಿದ್ದಾರೆ. ಸ್ನೇಹಿತರೆ, ಟಾಟಾ ಗ್ರೂಪ್ ಅಂದ್ರೆ ಬರೀ ಬಿಸ್ನೆಸ್ ಅಲ್ಲ, ಅದು ಭಾರತದ ಆರ್ಥಿಕತೆಯ ಬೆನ್ನೆಲುಬು. 1868ರಲ್ಲಿ ಜಮ್ಶೆಡ್ಜಿ ಟಾಟಾ ಅವರು ಬಿತ್ತಿದ ಸಣ್ಣ ಸಸಿ ಇವತ್ತು ಇಡೀ ವಿಶ್ವದಲ್ಲೇ ಹೆಮ್ಮರವಾಗಿದೆ. 150 ವರ್ಷಗಳ ಇತಿಹಾಸದಲ್ಲಿ ಟಾಟಾ ಗ್ರೂಪ್ ಇಂತಹ 100 ಸವಾಲುಗಳನ್ನು, ಬಿರುಗಾಳಿಗಳನ್ನು ಎದುರಿಸಿ ಗೆದ್ದು ಬಂದಿದೆ. ಈಗಿನ ಈ ಅಧಿಕಾರದ ಬಿಕ್ಕಟ್ಟು ಮತ್ತು ನಾಯಕತ್ವದ ಬದಲಾವಣೆ ಶೀಘ್ರದಲ್ಲೇ ಸಾಲ್ವ್ ಆಗಿ ಟಾಟಾ ಸಂಸ್ಥೆ ಮತ್ತೆ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಹೆಮ್ಮೆಯಿಂದ ಪ್ರತಿನಿಧಿಸುತ್ತದೆ ಎಂಬುದು ಪ್ರತಿಯೊಬ್ಬ ಭಾರತೀಯನ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟಾಟಾ ಸನ್ಸ್ ಮುಂದಿನ ಚೇರ್ಮನ್ ಯಾರಾಗಬೇಕು? ಚಂದ್ರ ಅವರ ರಾಜೀನಾಮೆ ಸರಿಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.